ಕೇಂದ್ರ ಸರ್ಕಾರದ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡುವುದಾಗಿ ಘೋಷಣೆ ಮಾಡಿದೆ. ಹೀಗಾಗಿ ವೀರಶೈವ ಸಮುದಾಯದ ಜಗದ್ಗುರುಗಳು ಅಲರ್ಟ್ ಆಗಿದ್ದಾರೆ. ಮುಂದಿನ ಗಣತಿಯಲ್ಲಿ ಸಮುದಾಯ ಏಕೀಕೃತ ತೀರ್ಮಾನದೊಟ್ಟಿಗೆ ಮುಂದುವರಿಯುವುದಕ್ಕೆ ಸಜ್ಜಾಗಿದೆ. ಇದಕ್ಕಾಗಿ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ರಂಭಾಪುರಿ ಶ್ರೀಗಳು ಬಾಕಿ 4 ಪೀಠಗಳ ಜಗದ್ಗುರುಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಜಾತಿ ಕಾಲಂನಲ್ಲಿ ಏನು ಬರೆಯಬೇಕು ಎಂಬುದರ ಕುರಿತು ಚರ್ಚೆ ನಡೆಸುವುದಕ್ಕೆ ಪಂಚಪೀಠಾಧೀಶ್ವರರ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಕುರಿತು ಚರ್ಚೆ ನಡೆಯಲಿದೆ. ಅಂದಹಾಗೆ ಕಳೆದ 8 ವರ್ಷಗಳಿಂದ ಪಂಚಪೀಠಗಳ ಜಗದ್ಗುರುಗಳು ಮುನಿಸಿಕೊಂಡು ದೂರವಾಗಿದ್ರು. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ಧರ್ಮಸಭೆಯಲ್ಲಿ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ಮೊದಲು ಪಂಚಪೀಠಗಳು ಒಂದಾಗಲಿ ಅಂತ ಕರೆ ನೀಡಿದ್ರು. ಜಾತಿಗಣತಿ ವಿಚಾರದಲ್ಲಿ ಮಾರ್ಗದರ್ಶನ ಮಾಡುವಂತೆ ಪಂಚಪೀಠಾಧೀಶ್ವರರಿಗೆ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಂಭಾಪುರಿ ಸ್ವಾಮೀಜಿಗಳು ಸಭೆ ಕರೆದಿದ್ದಾರೆ. ಮೇ 7ನೇ ತಾರೀಕು ಸಂಜೆ 7 ಗಂಟೆಗೆ ಗದಗ್ನ ಮುಕ್ತಿ ಮಂದಿರದಲ್ಲಿ ಸಭೆ ನಡೆಯಲಿದೆ.